ದೆಹಲಿಯಲ್ಲಿ ನೀಟ್ ಹೋರಾಟದ ಕಿಚ್ಚು ಮುಂದುವರಿತಾ ಇದೆ. ಹಳೆ ಕೇಸ್ಗಳ ಬೆನ್ನು ಬಿದ್ದಿರೋದು ದೆಹಲಿಯ ಪೊಲೀಸರು. ದಶಕಗಳಷ್ಟು ಹಳೆಯದಾದ ಪ್ರಕರಣಗಳ ಮರುಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಕೇಸ್ಗಳಲ್ಲಿ ಬೇಕಾಗಿದ್ದಂಥ ಆರೋಪಿಗಳು ಎಲ್ಲರೂ ಬಂದು ಜೆನ್ ಝಿ ಪ್ರತಿಭಟನೆಯಲ್ಲಿ ಕೈ ಜೋಡಿಸಿದ್ರಾ ಅಥವಾ ಕಾಕ್ರೋಚ್ ಜನತಾ ಪಾರ್ಟಿ ಜಂತರ್ ಮಂತರ್ ಪ್ರತಿಭಟನೆ ಕೈ ಜೋಡಿಸ್ಬಿಟ್ಟಿದ್ರಾ? ಇಲ್ಲಿ ಅಂದರೆ ಯಾರೆಲ್ಲ ಆರೋಪಿಗಳಿದ್ದರು, ಪೊಲೀಸರಿಗೆ ಬೇಕಾಗಿತ್ತು, ನೋಟಿಸ್ಗಳು ಇಶ್ಯೂ ಆಗಿತ್ತು, ನೋಟಿಸ್ಗಳು ಇಶ್ಯೂ ಆಗಿರಲಿಲ್ಲ, ಯಾವುದೋ ಒಂದು ಕೇಸ್ ಇತ್ತು, ಆ ಕೇಸಲ್ಲಿ ಒಂದು ಸಿಕ್ಕಿರಲಿಲ್ಲ, ತಲೆಮರೆಸ್ಕೊಂಡಿದ್ದ, ಅಥವಾ ಕೇಸನ್ನು ಸರಿಯಾಗಿ ಪೊಲೀಸರೇ ಫಾಲೋ ಮಾಡಿರಲಿಲ್ಲ, ಒಂದು ಸರಿಯಾದಂಥ ನಿಷ್ಕರ್ಷೆ ಆಗಿರಲಿಲ್ಲ, ಕೇಸ್ಗೆ ಸಂಬಂಧಪಟ್ಟಂತೆ ಅಂತ ಇದೆಯಲ್ಲ, ಈ ಪ್ರಕರಣಗಳನ್ನು ಮತ್ತೆ ಕೆದಕಿ ಪರಿಶೀಲನೆ ಮಾಡೋಕ್ಕೆ ಶುರು ಮಾಡಿರೋದು ದೆಹಲಿಯ ಪೊಲೀಸರು. ದಶಕಗಳಷ್ಟು ಹಳೇದಾಗಿರಲಿ, ಅಲ್ಲಿ ಅವತ್ತು ಕೇಸಲ್ಲಿ ಬೇಕಾಗಿದ್ದವ್ರು ಏನಾದರೂ ಅಪ್ಪಿತಪ್ಪಿ ಜಂತರ್ ಮಂತರ್ಗೆ ಬಂದಿದ್ರಾ, ಅವ್ರು ನಾವು ಹಿಡಿಯೋಣ ಅಂಥೇಳಿ ಅವರು ಇದೀಗ ಚೇಸ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಗಂಭೀರ ಪ್ರಕರಣಗಳನ್ನು ಮರುಪರಿಶೀಲಿಸಿ ಅದನ್ನು ಭೇದಿಸುವತ್ತ ಹೆಜ್ಜೆ ಇಟ್ಟಿರೋದು ದೆಹಲಿಯ ಪೊಲೀಸರು. ದೆಹಲಿ ಪೊಲೀಸರ ಕ್ರೈಮ್ ಬ್ರಾಂಚ್ ವಿಭಾಗ ಫುಲ್ ಅಲರ್ಟ್ ಆಗಿದೆ. ಇಲ್ಲಿ ತಾಂತ್ರಿಕತೆ, ವಿನೂತನ ಕಾರ್ಯಾಚರಣೆಗಳ ಮೂಲಕವಾಗಿ ಬಂಧನ ಮಾಡಲಾಗುತ್ತೆ ಅಂತ ಹೇಳಿರೋದು. ಹಲವು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದಂಥ ಆರೋಪಿಗಳ ಬಂಧನ ಮಾಡ್ತೀವಿ ನಾವು. ಜಂತರ್ ಮಂತರ್ಲಾದಂಥ ಪ್ರತಿಭಟನೆಯಲ್ಲಿ ಹಲವರು ಪ್ರತ್ಯಕ್ಷರಾಗಿದ್ದರು. CCTV ದೃಶ್ಯಾವಳಿ, ಮುಖ ಗುರುತಿಸುವ ತಂತ್ರಜ್ಞಾನದಿಂದ ಪತ್ತೆ ಹಚ್ತೀವಿ. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹ ಗಂಭೀರ ಪ್ರಕರಣದ ಆರೋಪಿಗಳು ಇದರಲ್ಲಿ ಇದ್ದಾರೆ. ಕೊಲೆ, ರೇಪ್ನಂತಹ ಹಳೆ ಪ್ರಕರಣಗಳ ಹಿನ್ನೆಲೆಯುಳ್ಳಂತಹ ಆರೋಪಿಗಳು ಕೂಡ ಇದ್ದಾರೆ. 2800ಕ್ಕಿಂತ ಹೆಚ್ಚಿನ ಆರೋಪಿಗಳನ್ನು ಪೊಲೀಸರು ಗುರುತು ಮಾಡಿದ್ದಾರೆ. ದೆಹಲಿ ಪೊಲೀಸರು ತನಿಖಾ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸ್ತಾ ಇದ್ದಾರೆ. ಮುಖ ಗುರುತಿಸುವಿಕೆಯಂತಹ ಸುಧಾರಿತ ತಂತ್ರಜ್ಞಾನಗಳನ್ನು ಕೂಡ ಇಲ್ಲಿ ಬಳಸ್ಕೊಳ್ತಾ ಇದ್ದು, ಇದರಿಂದ ಹಳೆ ಪ್ರಕರಣಗಳ ಮರುಪರಿಶೀಲನೆ ವೇಗ ಪಡೆದುಕೊಳ್ತಾ ಇದೆ ಇದೀಗ. ಅಂದರೆ ಯಾರಾದರೂ ಇದ್ದಾರಾ ಅಲ್ಲಿ ಎರಡು ಭಾಗದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಒಂದು, ಈ ರೀತಿ ಹಳೆಯ ಕೇಸ್ಗಳಲ್ಲಿ ಬೇಕಾಗಿದ್ದವರು ಇಲ್ಲಿ ಸಿಗ್ತಾರಾ ಅಂತ ಒಂದು, ಸರಿ ಅವ್ರನ್ನ ಹಿಡಿದು ಒಳಗಡೆ ಹಾಕೋಣ ಅಂತೇಳಿ. ಇನ್ನೊಂದು ಏನಾಗುತ್ತೆ, ಎಂಟೈರ್ ಜೆನ್ ಝಿ, ಈ ಜೆನ್ ಝಿ ಅಂತ ಏನು ಕರೀತಾರಲ್ಲ, ಈ ಒಂದು ಹೋರಾಟಕ್ಕೆ ಕಪ್ಪು ಮಸಿ ಬಳಿಯುವ ಯತ್ನ ಇದರಲ್ಲಿ ಇದ್ದವರಲ್ಲ ಅಂತವ್ರೆ, ರೇಪಿಸ್ಟ್ಗಳಿದ್ದರು, ಮರ್ಡರ್ ಕೇಸಲ್ಲಿ ಬೇಕಾಗಿದ್ದವರಿದ್ದರು, ಆ ಪ್ರಯತ್ನ ಆಗ್ತಾ ಇದೆಯಾ ಗೊತ್ತಿಲ್ಲ. ಚರ್ಚೆ ಅಂತೂ ನಡೀತಾ ಇದೆ ಇದ್ರ ಬಗ್ಗೆ.